ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಕೇಂದ್ರದಲ್ಲಿ ಇಂದು ಕಂದಾಯ ಅದಾಲತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಲವು ವರ್ಷಗಳಿಂದ ರೈತರಿಗೆ ಸಂಬಂಧಿಸಿದ ಕಂದಾಯ ಇಲಾಖೆಯ ಅನೇಕ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಿಕೊಡಬೇಕೆಂಬ ಉದ್ದೇಶದಿಂದ ಪ್ರತಿ ಹೋಬಳಿಯಲ್ಲಿ ಕಂದಾಯ ಅದಾಲತ್ ಹಮ್ಮಿಕೊಂಡಿದ್ದು, ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅದಾಲತನ್ನು ಸದುಪಯೋಗ ಪಡಿಸಿಕೊಳ್ಳಿ ಎಂದು ಬೇಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಕೆ. ಸುರೇಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹೇಳಿದರು. ಇಂದು ನಡೆದ ಅದಾಲತ್ನಲ್ಲಿ ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿನ ಪೌತಿ ಖಾತೆ, ಪಿಂಚಣಿ, ಪಡಿತರ, ಸರ್ವೆ ಸಮಸ್ಯೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗೆಗಿನ ಸಮಸ್ಯೆಗಳಿಗೆ ಸಭೆಯಲ್ಲಿ ಚರ್ಚಿಸಿ ಇತ್ಯರ್ಥ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರವನ್ನು ಅಧಿಕಾರಿಗಳಿಂದ ಕೊಡಿಸಲಾಯಿತು. ಇನ್ನು ಸಮಸ್ಯೆಯನ್ನ ಹೊತ್ತು ತಂದ ಸಾರ್ವಜನಿಕರಿಗೆ ಗ್ರಾಮ ಪಂಚಾಯಿತಿಯವರು ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನ ಕರೆದು ಒಂದೊಂದು ಸಮಸ್ಯೆಗಳಿಗೂ ಸ್ಥಳದಲ್ಲಿಯೇ ಪರಿಹಾರ ಮಾಡಲಾಯಿತು. ಉಳಿದ ಸಮಸ್ಯೆಗಳಿಗೆ ಇಷ್ಟೇ ದಿನದಲ್ಲಿ ಪೂರ್ಣಗೊಳಿಸಿಕೊಡಿ ಎಂದ ಸಂಬಂಧಿಸಿದವರಿಗೆ ತಿಳಿಸಿದ್ದು, ಶಾಸಕರ ಈ ಕಾರ್ಯ ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ಒಟ್ನಲ್ಲಿ ಇಂದು ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದ ಅದಾಲತ್ನಲ್ಲಿ ಜನರ ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕು ಜನ ಮೆಚ್ಚುಗೆಗೆ ಪಾತ್ರವಾಯಿತು. ಕಂದಾಯ ಇಲಾಖೆಯಲ್ಲಿ ಸಮಸ್ಯೆ ಬಗೆಹರಿದ್ರೆ ಇನ್ನು ಉಳಿದಂಥ ಎಲ್ಲ ಇಲಾಖೆಗಳ ಸಮಸ್ಯೆಗಳು ಬಗೆಹರಿತವೆ. ಹಾಗಾಗಿ ಇವತ್ತು ವಿಶೇಷವಾಗಿ ತಮಗೆ ಗೊತ್ತಿರಲಿ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಅದಾಲತ್ತು ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ಸ್ಥಳದಲ್ಲೇ ಪರಿಹರಿಸ್ತಕ್ಕಂಥ ತಮ್ಮ ಸಮಸ್ಯೆನ ಆಲಿಸಿ ಇಲ್ಲೇ ಪರಿಹರಿಸ್ತಕ್ಕಂಥ ಕೆಲಸನ ಮಾಡೋಣ. ಆದರೆ ಒಂದು ತಮ್ಮಲ್ಲಿ ವಿನಂತಿ ಏನು ಮಾಡೋದು ಅಂದರೆ, ನಾವು ಬಂದಿರತಕ್ಕಂಥ ಇವತ್ತು ಇರ್ತಕ್ಕಂಥ ಸಭೆ ಏನಕ್ಕೆ, ಅದಕ್ಕೆ ಪೂರಕವಾಗಿದ್ರೆ ಆ ಸಮಸ್ಯೆ ಬಗೆಹರುತ್ತೆ. ಗೊತ್ತಾಯ್ತಲ್ಲ? ಸುಮ್ಮನೆ ಆಕ್ರೋಶ ಭರಿತವಾಗೋದು, ಆಕ್ರೋಶಕ್ಕೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸ ಬೇಡ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಮಾಡಿದ್ದೀವಿ. ತಡ ಏನು ಜಾಸ್ತಿ ಆಗಿಲ್ಲ, ಒಂದು 10-15 ನಿಮಿಷ ಬಿಟ್ಟರೆ ನಮಗೂ ಸಮಯ ಪ್ರಜ್ಞೆಗೆ ಬಂದಿದ್ದೀವಿ. ಯಾಕೆಂದ್ರೆ ಕಾಯಿಸೋದು ಬೇಡ ಅಂತಕ್ಕಂಥದ್ದನ್ನು. ಆನೆ ಒಂದು ಪೂಜೆ ಇತ್ತು, ಆನೆ ಹಾವಳಿಯಾಗಿದ್ದು ಪ್ರದೇಶನ ಪರಿಶೀಲನೆ ಮಾಡ್ಕೊಂಡು ಇಲ್ಲಿ ಬಂದಿದ್ವಿ. ಹಂಗಾಗಿ ಬಿಕ್ಕೋಡು ಹೋಬಳಿನಲ್ಲಿ ಬಿಕ್ಕೋಡು ನಮಗೆ ಮೇನು ಪ್ರಾಬ್ಲಮ್ ವಲಸೆ ಕಾರ್ಮಿಕರನ್ನ ಹೊರಗೊಳಿಸಿಕೆ ಅನುಮತಿ ಡಿ.ಸಿ ಕಡೆಯಿಂದ ಅಲ್ಲಿ ನಿಮ್ಮ ತಹಸೀಲ್ದಾರ್ ಮನವಿಯಿಂದ ಮಾಡ್ಕೊಳ್ಳಿ. ಯಾಕೆಂದ್ರೆ ನಮ್ಮ ಹಾಸನ ಸತ್ಯಭಾಮ ಮೇಡಮ್ ಡಿ.ಸಿ ಅವ್ರ ಹತ್ರ ಹೋದ್ರು ಲೆಟರ್ ಕೊಟ್ಟಿದ್ದೀವಿ. ಅದಕ್ಕೆ ಅನುಮತಿ ಯಾರು ಮಾಹಿತಿ ಸಿಕ್ಕಿಲ್ಲ. ನಮಗೆ ಇದೊಂದು ದಾರಿ ಮಾರ್ಗ ಮಾಡ್ಕೊಡ್ತೀವಿ. ವಲಸೆ ಕಾರ್ಮಿಕರನ್ನ ಓಡಿಸ್ಲಿಕ್ಕೆ ಅನುಮತಿ ಕೊಡಿ. ಸ್ಟ್ರೈಕ್ ಮಾಡಕ್ಕೆ ನಮಗೆ ಸ್ಟ್ರೈಕಿಗೆ ಅನುಮತಿ ಡೇಟ್ ಕೊಡಿ. ನಾವು ಸ್ಟ್ರೈಕ್ ಮಾಡ್ತೀವಿ ಸೋಮವಾರ. ವಲಸೆ ಕಾರ್ಮಿಕರು ಮೊದಲು ಹೋಗಬೇಕು. ಕಾಪೇಜ್ ಪೆಂಟರ್ಗಳು ಏನಾಗಿದ್ದಾರೆ ಗೊತ್ತಾ ಸರ್? ಇವತ್ತು 200 ರೂಪಾಯಿ 300 ರೂಪಾಯಿ ವಲಸೆ ಕಾರ್ಮಿಕರಿಂದ ಬಂದು ಅಸಂನವರು ಯಾವುದೇ ಈ ಕಡೆ ಬನ್ನಿ ಕಲ್ಯಾಣ ನೀವೇ ಮೈಕ್ ಕೊಡಿ. ಏನಾರ ಪ್ರಾಬ್ಲಮ್ ಇದ್ರೆ ಹೇಳ್ತಾರೆ. ಬೇಗ ಬೇಗ ಬರ್ಕೊಂಡು ಕಳಿಸಬೇಕು. ಶಾರ್ಟ್ ಕಟ್ ಈಗ ನಮ್ದೇ ಬಿಕ್ಕೋಡು ಗ್ರಾಮ ಪಂಚಾಯತಿ ಅವ್ರದೆಲ್ಲ ಆಯ್ತಾ?